ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಪರ್ಲಲ್ಲಿ ವೆನ್ನೀಸ್ ಅಂತ ಒಂದು ಜಾಗನ ರೆಪ್ಲಿಕಾ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಪರ್ಲ್ ಅಂತ ಅಂದ್ರೇ ಇಲ್ಲಿ ಕತಾರ್ನಲ್ಲಿರೋರಿಗೆ ತುಂಬಾ ಚೆನ್ನಾಗಿದೆ ಜಾಗ ಅನ್ನೋ ಥರ ಮೈಂಡಿಗೆ ಬಂದುಬಿಡುತ್ತೆ. ಯಾಕಂದರೆ ಅಲ್ಲಿನ ಪ್ಲೇಸಸ್ ಆಗಿರ್ಬೋದು ಮತ್ತು ಬಿಲ್ಡಿಂಗ್ಗಳಾಗಿರ್ಬೋದು, ಜಾಗ ಆಗಿರ್ಬೋದು ಯುನೀಕಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆ ವೆನ್ನೀಸ್ ಅನ್ನೋ ಜಾಗನ ರೆಪ್ಲಿಕಾ ಥರ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ನೀವು 3-4 ಗಂಟೆ ಆ ಟೈಮಲ್ಲಿ ಹೋದರೆ, ಇನ್ನೂ ಸಂಜೆ ಆಗೋದಕ್ಕೂ ಮುಂಚೆ ಹೋದರೆ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸುತ್ತ ಮನೆಗಳು ಮತ್ತು ಕೆಫೆಟೇರಿಯಾಗಳು, ಶಾಪ್ಗಳು ಎಲ್ಲ ಇದ್ದು ಮಧ್ಯ ಈ ಥರ ನೀರು ಹರಿಯೋ ಥರ ಮಾಡಿದ್ದಾರೆ. ಇದರಲ್ಲಿ ನೀವು ಬೋಟಿಂಗ್ ಕೂಡ ಹೋಗ್ಬೋದು, ಅದು ಕೂಡ ಫೆಸಿಲಿಟಿ ಇದೆ. ಫ್ಯಾಮಿಲಿ ಆದರೆ ಒಂಥರ ಚಾರ್ಜು ಒಂದು ಫ್ಯಾಮಿಲಿಗೆ, ಅಥವಾ ಪರ್ಸನ್ ವೈಸ್ ಅಂತ ಹೋದರೆ ಒಂಥರ ಚಾರ್ಜ್ ಅಂತ ಚಾರ್ಜ್ ಮಾಡ್ತಾರೆ. ಸೊ ನೀವು ಅದನ್ನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ನಾವು 2 ಫ್ಯಾಮಿಲಿ ಹೋಗಿದ್ವಿ. ತುಂಬಾ ಚೆನ್ನಾಗಂತ ಅನಿಸ್ತು. ನಾವು ನಮ್ಮ ಫ್ರೆಂಡ್ ಹೋಗಿದ್ದು, ಅವರು ಫಸ್ಟ್ ಟೈಮು, ನಾವು ಫಸ್ಟ್ ಟೈಮು. ನಮಗೆ ಖುಷಿ ಕೊಡ್ತು. ಮಕ್ಕಳಿಗಂತೂ ಆ ಬೋಟ್ ಹೋಗ್ತಾ ಇದ್ದಿದ್ದು ನೋಡೋದೇ ಒಂದು ಖುಷಿ. ಯಾಕಂದರೆ ಅದು ಮನೆಗಳ ಮಧ್ಯ ಹೋಗುತ್ತೆ ಅಂತ ಅನ್ನೋದೇ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ವಾ ನಮಗೆ. ಸೊ ಹಂಗಾಗಿ ಮಕ್ಕಳು ತುಂಬಾ ಕೂತ್ಕೊಂಡು ಅಲ್ಲೇ ನೋಡ್ತಾ ನಿಂತಿದ್ರು. ಬಂದರು ಅಂತ ಅಂದ್ರೂ. ಸೊ ತುಂಬಾ ಚೆನ್ನಾಗಿತ್ತು. ನೀವು ಎಲ್ಲೇ ಹೋದ್ರೂ ಈ ಥರ ನಿಮಗೆ ನೀರು ಹರಿಯೋದು ಕಾಣಿಸ್ತಾನೆ ಇತ್ತು ಆ ಜಾಗದಲ್ಲಿ. ಸೊ ಖುಷಿ ಕೊಡ್ತಾಯಿತ್ತು. ಅದಾದಮೇಲೆ ಎಲ್ಲ ನೋಡಿಕೊಂಡು ಹೋದ್ವಿ. ಇದು ಇಷ್ಟ ತನಕ ನೀವು ನೋಡಿದ್ದು ಸ್ವಲ್ಪ ಸಂಜೆ ಟೈಮಲ್ಲಿ. ಇದು ಇನ್ನೇನು ಕತ್ಲಾಗ್ತಾ ಬಂದಂಗೆ ಲೈಟೆಲ್ಲ ಆನ್ ಆಗೋಕ್ಕೆ ಶುರು ಆದಮೇಲೆ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಆವತ್ತು ನ್ಯಾಷನಲ್ ಡೇ ಇದ್ದಿದ್ದರಿಂದ ಅವರು ಅಲ್ಲಿ ನ್ಯಾಷನಲ್ ಡೇ ಪ್ರಯುಕ್ತ ಫುಡ್ಡು ಆ ಥರ ಮತ್ತು ಮೆಹಂದಿ ಎಲ್ಲನೂ ಅಲ್ಲಿ ಫ್ರೀಯಾಗಿ ಸರ್ವಿಸ್ ಕೊಡ್ತಾಯಿದ್ರು. ನಾವು ಕೂಡ ಫುಡ್ಡು, ಕಾಫಿ, ಟೀ ಎಲ್ಲ ಇಸ್ಕೊಂಡು ತಿಂದ್ವಿ. ಸೊ ಅದಾದಮೇಲೆ ಅಲ್ಲಿಂದ ಡಕ್ ಲೇಕ್ ಅಂತ ಇದೆ ಪರ್ಲಲ್ಲೇ ಕೂಡ. ಸೊ ಅಲ್ಲಿ ನೋಡೋಣ ಅಂತ ಹೋಗಿದ್ವಿ. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಕತ್ಲಂತ ಆಗಿದ್ದರಿಂದ ಸೊ ನಮಗೆ ಜಾಸ್ತಿ ಅಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಇಲ್ಲಿ ಫೌಂಟೇನ್ ಕೂಡ ಇದೆ. ಆ ಫೌಂಟೇನ್ನ ನೋಡಿಕೊಂಡು ಡಕ್ಸ್ ಸ್ವಲ್ಪ ಕಾಣಿಸ್ತು. ಮಕ್ಕಳಿಗೆ ಅಷ್ಟು ಅನಿಸ್ಲಿಲ್ಲ, ಯಾಕಂದರೆ ಅದಷ್ಟು ಕಾಣಿಸ್ತಾ ಇರಲಿಲ್ಲ. ಬಟ್ ನನಗೆ ಕ್ಯಾಮ್ರಾಗೆ ಮಾತ್ರ ತುಂಬಾ ಚೆನ್ನಾಗಿ ಕಂಡಿದೆ. ನನಗೂ ಅಂಜನ್ ರೇಗಿಸ್ತಾಯಿದ್ರು, ಈ ಕತ್ಲಲ್ಲಿ ಏನು ಕಾಣಿಸುತ್ತೆ, ಏನು ವಿಡಿಯೋ ಮಾಡ್ತಿದ್ಯಾ ಅಂತಂದು. ಇಲ್ಲ, ನನ್ನ ಮೊಬೈಲಲ್ಲಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿಕೊಂಡೆ. ಸೊ ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೋಡ್ತಾ ಇರ್ಬೋದು ಫೌಂಟೇನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದು. ಸೊ ಸ್ವಲ್ಪ ಬೇಗ ಬಂದಿದ್ದರೆ ನಾವು ಮಕ್ಕಳನ್ನು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಅನಿಸುತ್ತೆ. ನಾವು ಅಲ್ಲೇ ವೆನ್ನಿಸ್ ಜಾಗದಲ್ಲೇ ಲೇಟ್ ಆಗೋಯಿತು. ಸೊ ಸಂಜೆ ಆಗಿದ್ದರಿಂದ ಇನ್ನೊಂದು ಸಲ ಬರೋಣ ಅಂತ ಮಾತಾಡಿಕೊಂಡು ಬಂದ್ವಿ. ನೋಡ್ತಾ ಇರ್ಬೋದು ಎಷ್ಟು ಡಕ್ಸ್ಗಳಿದೆ ಇಲ್ಲಿ ಅಂತಂದು. ಇದನ್ನು ಡಕ್ ಲೇಕ್ ಅಂತಲೇ ಕರೀತಾರೆ ಅಲ್ಲಿ. ಸೊ ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ಇನ್ನೊಂದು ಪ್ಲೇಸ್ಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಅಲ್ಲಿ ಹೊರಟಾಗ ರೋಡಲ್ಲಿ ಆ ಲೈಟಿಂಗ್ಸ್ನ ನೋಡ್ತಾ ಇದ್ದಿದ್ದೇ ನಮಗೆ ಒಂಥರ ಖುಷಿಯಾಗಿತ್ತು. ಯಾಕಂದರೆ ನಾವಿರೋದು ಸಿಟಿಯಿಂದ ಔಟ್ಸೈಡು. ಸೊ ಹಂಗಾಗಿ ಅಲ್ಲಿ ನಮಗೆ ಅಷ್ಟು ನಾವು ಹೊರ ದೇಶದಲ್ಲಿದ್ದೀವಿ ಹೇಳ್ತೀವಲ್ಲ, ಫಾರಿನ್ ಎಫೆಕ್ಟು ಅಂತ, ಆ ಥರ ಅನಿಸಲ್ಲ ನಾವಿರೋ ಜಾಗದಲ್ಲಿ. ಈ ಥರ ಸಿಟಿ ಸೈಡು ಅಥವಾ ಈ ಥರ ಪರ್ಲ್ ಕೆಲವೊಂದು ಜಾಗಕ್ಕೆ ನಾವು ಬಂದಾಗ ಆ ರಿಯಲ್ ಫಾರಿನ್ ಎಫೆಕ್ಟು, ಹೊರ ದೇಶದಲ್ಲಿದ್ದೀವಿ ಅನ್ನೋ ಫೀಲಿಂಗ್ಸು ಬರುತ್ತೆ ಅಂತ ಹೇಳ್ತೀವಲ್ಲ. ಸೊ ಅದು ಇಲ್ಲಿ ನಮಗೆ ನಿಜ ಅನಿಸ್ತು. ನೋಡ್ತಾ ಇರ್ಬೋದು ಎಲ್ಲ ಸುತ್ತ 2 ಸೈಡೂ ಆ ಥರ ಗಿಡಗಳಿಗೆ ಲೈಟಿಂಗ್ಸ್ ಮಾಡಿದರು. ಮಧ್ಯ ನಾವು ಹೋಗ್ತಾ ಇದ್ದರೆ ಆ ಬಿಲ್ಡಿಂಗ್ಗಳಾಗಿರ್ಬೋದು, ಆ ಲೈಟಿಂಗ್ಸ್ ಆಗಿರ್ಬೋದು, ಒಂಥರ ಚೆನ್ನಾಗಿ ಅನಿಸ್ತಾಯಿತ್ತು. ಕಣ್ಣಿಗೆ ಹಬ್ಬ ಥರ ಇತ್ತು. ನಮಗೋಸ್ಕರನೇ ಆ ಥರ ಲೈಟ್ ಡೆಕೋರೇಷನ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೇನೋ ಅನ್ನೋ ಥರ ಫೀಲಿಂಗ್ ಅಂತ ಅನಿಸ್ತಾಯಿತ್ತು. ಅದರಲ್ಲೂ ನಾನು ಅಂಜನು ಮೊಬೈಲಲ್ಲಿ ಮಾಯಾವಿ ಸಾಂಗ್ ಹಾಕ್ಕೊಂಡು ಹೋಗ್ತಾಯಿದ್ರೆ ಆ ಸಾಂಗ್ಗೂ ಲಿರಿಕ್ಸ್ಗೂ ನಾವು ಹೋಗ್ತಾ ಇದ್ದಿದ್ದು ಜಾಗಕ್ಕೂ ಹೆಂಗೆ ಸಿಂಕ್ ಆಗಿತ್ತು ಅಂದರೆ ತುಂಬಾ ಚೆನ್ನಾಗಿ ಸಿಂಕ್ ಆಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ ಆ ಡ್ರೈವ್ನ ಅಂತ ಹೇಳ್ಬೋದು. ಯಾಕಂದರೆ ಮಕ್ಕಳು ಕೂಡ ಆ ಟೈಮಲ್ಲಿ ನಮ್ಮ ಫ್ರೆಂಡ್ ಕಾರಲ್ಲಿ ಬರ್ತೀವಿ ಅಂತ ಹೇಳಿ ಅಲ್ಲಿ ಕೂತಿದ್ರು. ಬಂಟು ಮಾತ್ರ ನಮ್ಮ ಜೊತೆ ಇದ್ದ. ಸೊ ಅವನು ಏನೋ ಅವನಿಗೂ ಹೊಸ ಜಾಗ ಅಲ್ಲ, ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಡಿಸ್ಟರ್ಬ್ ಮಾಡ್ದಂಗೆ ಸುಮ್ಮನೆ ಕೂತಿದ್ದ. ಸೊ ಯುನೀಕಾಗಿ ಪ್ಲೆಸೆಂಟಾಗಿ ಹೋದ್ವಿ ಅಂತ ಅಂದು ಆ ಡ್ರೈವ್ ತುಂಬಾ ಚೆನ್ನಾಗಿ ಅನಿಸ್ತು ನನಗೂ ಅಂಜನ್ಗೂ.
ನೋಡ್ಕೊಂಡು ಹಾಗೆ ಹೋಗಿ ಇನ್ನೊಂದು ಪ್ಲೇಸ್ಗೆ ಹೋಗೋಣ ಅಂತ ಹೇಳಿ ಹೋದ್ವಿ. ಇದೇ ಥರ ಪರ್ಲಲ್ಲಿ ತುಂಬಾ ಪ್ಲೇಸಸ್ ಇದೆ ನೋಡೋ ಅಂಥದ್ದು. ಸೊ ಒಂದೊಂದೇ ಎಕ್ಸ್ಪ್ಲೋರ್ ಮಾಡಬೇಕು. ನಾವು ಈಗ ಸ್ಟಾರ್ಟ್ ಮಾಡಿದ್ದೀವಿ ಪರ್ಲ್ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಹೇಗನ್ನಿಸ್ತು ವಿಡಿಯೋ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ಏನಾದರೂ ಪರ್ಲಲ್ಲಿ ಇನ್ನೂ ಏನೇನಿದೆ ಅಂತ ಯಾರಾದರೂ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿದ್ರೆ ನಾನು ಕೂಡ ಹೋಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಅಷ್ಟು ಎಕ್ಸ್ಪ್ಲೋರ್ ಮಾಡೋದು ಅಂದರೆ ಇಲ್ಲಿ ಕತಾರ್ನಲ್ಲಿ ತುಂಬಾ ಇಷ್ಟ. ಯಾಕಂದರೆ ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ, ಯುನೀಕಾಗಿರುತ್ತೆ ಅಂತ ಅಂದು. ಸೊ ವೀಕೆಂಡಲ್ಲಿ ನಮಗೆ ಇಲ್ಲಿ ದೊಡ್ಡ ಕಂಟ್ರಿ ಅಲ್ಲದೆ ಇರ್ಬೋದು, ಬಟ್ ಇರೋ ಜಾಗದಲ್ಲೇ ಡಿಫ್ರೆಂಟಾಗಿ ಯುನೀಕಾಗಿ ಮಾಡಿದ್ದಾರೆ. ಸೊ ಅದು ಖುಷಿ ನಮಗೆ. ನೋಡ್ತಾ ಇರ್ಬೋದು ಎಂಥ ಚೆನ್ನಾಗಿ ಲೈಟಿಂಗ್ಸ್ ಆಗಿರ್ಬೋದು, ಆ ಸ್ಟ್ರಕ್ಚರ್ ಆಗಿರ್ಬೋದು ತುಂಬಾ ಚೆನ್ನಾಗಿ ನಮಗೆ ಕಣ್ಣಿಗೆ ಅದ್ಭುತ ಅನ್ನೋ ಥರ ಕಾಣಿಸುತ್ತೆ. ಸೊ ಅದು ಬ್ರಿಡ್ಜು, ಆ ಬ್ರಿಡ್ಜಿಗೂ ಅಷ್ಟೇ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಡನ್ನಾಗಿ ಮಳೆ ಕೂಡ ಬಂತು, ಅದು ಯಾಕೆ ಅಂತ ಗೊತ್ತಿಲ್ಲ, ಹಂಗೆ ಬಂದು ಹಂಗೆ ಹೋಯಿತು. ಅದು ಒಂಥರ ಮಜಾ ಕೊಡ್ತು ನಮಗೆ. ಸೊ ಅದಾದಮೇಲೆ ಇಲ್ಲಿಂದ ಬೇರೆ ಕಡೆ ಇನ್ನೊಂದು ಪ್ಲೇಸ್ಗೆ ಹೋಗೋಣ ಅಂತ ಹೋದ್ವಿ. ಇಲ್ಲಿಂದ ನಿಮಗೆ ಬೋಲಿವಾಡ್ದು ಕೂಡ ವ್ಯೂ ಕಾಣಿಸುತ್ತೆ, ಅದನ್ನು ಕೂಡ ತೋರಿಸ್ತೀನಿ. ಸೊ ಅದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ನೋಡಿಕೊಂಡು ಮನೆಗೆ ಹೋದ್ವಿ. ಸೊ ಇದು ನಮ್ಮ ನ್ಯಾಷನಲ್ ಡೇ ಟೈಮಲ್ಲಿ ವೀಕೆಂಡ್ದು ಪ್ಲ್ಯಾನ್ ಆಗಿತ್ತು. ಸೊ ಹೇಗನ್ನಿಸ್ತು ವಿಡಿಯೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್. ಬಾಯ್ ಬಾಯ್.